ಇವತ್ತು ನಾವು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್, ಹಾಗೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರವಾದಂತಹ ರೆಸಿಪಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮೊದಲನೇ ಬಾರಿಗೆ ನೋಡೋರಿಗೆ ಇದೇನಪ್ಪ ನೋಡೋದಕ್ಕೆ ಹೀಗಿದೆ ಅಂತ ಅನ್ಕೋಬೋದು. ಇದು ನಾನು ಬಸಳೆ ಸೊಪ್ಪನ್ನು ಯೂಸ್ ಮಾಡಿರುವಂತಹ ಬಸಳೆ ಸೊಪ್ಪಿನ ಪುಡಿ, ಕಡಿಮೆ ಸಾಮಗ್ರಿಗಳಿಂದ ಮತ್ತು ಕಡಿಮೆ ಎಣ್ಣೆಯಿಂದ ಮಾಡುವಂತಹ ಸ್ನ್ಯಾಕ್ಸ್ ರೆಸಿಪಿ. ಈ ಬಸಳೆ ಸೊಪ್ಪಿನ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇದಕ್ಕೆ ಮೊದಲಿಗೆ 1 ಟೀ ಕಪ್ನಲ್ಲಿ 1 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ದೋಸೆ ಅಕ್ಕಿ. ಅದೇ ಕಪ್ಪಿನಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ಮತ್ತು ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಮೆಂತ್ಯ ಬೀಜವನ್ನು ಹಾಕ್ತಾ ಇದ್ದೀನಿ. ಅಂದರೆ ಅದರಲ್ಲೇ 1/4 ಕಪ್ ತೊಗೊಂಡ್ರೆ ಆಯಿತು. ಇದಿಷ್ಟನ್ನು ನೀರಿನಲ್ಲಿ 2 ಬಾರಿ ಚೆನ್ನಾಗಿ ತೊಳೆದು ಒಂದು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೋಬೇಕಾಗತ್ತೆ. ಇದನ್ನು ನಮ್ಮ ಮನೇಲಿ ಪತ್ರೊಡೆ, ದೋಸೆಕಲ್ಲು ಪತ್ರೊಡೆ ಅಂತ ಹೇಳಿ ಕೆಸುವಿನ ಸೊಪ್ಪಿನಲ್ಲಿ ಸಹ ಮಾಡ್ತಾರೆ. ನೋಡಿ, ಇವಾಗ ಇದನ್ನು ನೆನೆಸಿ ಇಡ್ತಾ ಇದ್ದೀನಿ ನಾನು. ಒಂದು 2 ಗಂಟೆಗಳ ಕಾಲ ಬೇಳೆಕಾಳುಗಳೆಲ್ಲ ಚೆನ್ನಾಗಿ ನೆನಿಬೇಕು. ಇಲ್ಲಿ ಚೆನ್ನಾಗಿ ನೆಂದಿದೆ. ಇವಾಗ 2 ಅವರ್ಸ್ ಆಗಿದೆ. ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈ ನೆಂದಿರೋಂತಹ ಮಿಶ್ರಣವನ್ನು ಈಗ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಆಗಲೇ ಹೇಳಿದಾಗೆ ಪತ್ರೊಡೆಗೂ ಸಹ ನಾವು ಇದೇ ಮಸಾಲೆಯನ್ನು ಯೂಸ್ ಮಾಡೋದು, ಕೆಸುವಿನ ಎಲೆಯಲ್ಲಿ ಮಾಡೋದು. ಕೆಸುವಿನ ಎಲೆ ಎಲ್ಲರಿಗೂ ಸಿಗೋದಿಲ್ಲ. ಸಿಗದೇ ಇದ್ದರೆ ಬಸಳೆ ಸೊಪ್ಪಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಬಸಳೆ ಸೊಪ್ಪಷ್ಟೇ ಅಲ್ಲದೆ ನಾನು ಬೇರೆನೂ ಸಹ ಹಾಕಿ ಇಲ್ಲಿ ಮಾಡಿದ್ದೇನೆ. ಈಗ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕಿ ನಾನು ಇದನ್ನು ನುಣ್ಣಗೆ ಹರ್ಕೊಂಡು ಬಂದಿದ್ದೀನಿ. ಈ ಅರ್ದಿರೋಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಮಿಕ್ಸರ್ ಜಾರಿಗೆ ಒಂದು ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು 7-8 ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಎರಡೂ ಮಿಕ್ಸ್ ಆಗಿದೆ. ಇಲ್ಲಿ ಖಾರ ಮತ್ತು ಬಣ್ಣ ಎರಡೂ ಆಗುತ್ತೆ ಇದನ್ನು ತಗೊಳ್ಳೋದ್ರಿಂದ. ಇಲ್ಲಿ ಖಾರ ಸ್ವಲ್ಪ ಮುಂದಾಗಿ ಇದ್ದರೆ ಚೆನ್ನಾಗಿರುತ್ತೆ. ಹುಳಿಗೆ ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಧನಿಯಾ ಬೀಜವನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಎಲ್ಲದನ್ನು ಹಸಿಯಾಗಿ ಹಾಕೋದು, ಯಾವುದನ್ನು ಹುರಿಯುವಂಥ ಅಗತ್ಯ ಇಲ್ಲ. ಒಂದು ಅರ್ಧ ಚಮಚದಷ್ಟು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಸಾಲೆಯನ್ನು ರುಬ್ಕೊಂಡು ಬರೋಣ. ತುಂಬ ನೈಸ್ ಬೇಡ, ಚೂರು ತರಿತರಿಯಾಗಿ ಇರಲಿ. ಹಾಗಂತ ತುಂಬ ತರಿತರಿಯಾಗಿ ಸಹ ಬೇಡ. ಈ ರೀತಿ ಹರ್ಕೊಳ್ಳಿ. ಈಗ ಅರ್ದಿರುವಂತಹ ಮಿಶ್ರಣವನ್ನು ರುಬ್ಬಿರುವಂತಹ ಅಕ್ಕಿ ಮತ್ತು ಬೇಳೆಯ ಮಿಶ್ರಣಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಸೇರಿಸ್ಕೊಳ್ಳಿ. ಇದನ್ನೇನು ಫರ್ಮೇಟ್ ಆಗಕ್ಕೆ ಬಿಡಬೇಕು ಅನ್ನೋದೇನಿಲ್ಲ. ಹುಣಸೆ ಹಣ್ಣು ಹಾಕಿರೋದ್ರಿಂದ ತಕ್ಷಣವಾಗಿ ಮಾಡ್ಕೊಳ್ಬೋದು. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಹದ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಬ್ಯಾಟರ್ನ ತುಂಬ ತೆಳು ಮಾಡ್ಕೊಳ್ಬಾರ್ದು. ತುಂಬ ತೆಳುವಾದರೆ ನಮಗೆ ಸೊಪ್ಪಿಗೆ ಇದು ಹಿಡಿಯೋದಿಲ್ಲ, ಓಡಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ದೋಸೆ ಹಿಟ್ಟಿಗಿಂತ ಗಟ್ಟಿ ಅಂತ ಅನ್ಕೋಬೋದು. ನೋಡಿ, ನಾನು ಹಿಟ್ಟಿನ ಹದವನ್ನು ತೋರಿಸ್ತೇನೆ. ಅಷ್ಟು ಗಟ್ಟಿಯಾಗಿ ಇದ್ದರೆ ನಮಗೆ ಸೊಪ್ಪಿಗೆ ಹಚ್ಚಿ ಬಿಡಲಿಕ್ಕೆ, ಅಂದರೆ ಹಚ್ಚಿ ಬೇಯಿಸಲಿಕ್ಕೆ ಸಹಾಯ ಆಗುತ್ತೆ. ಇಷ್ಟು ಗಟ್ಟಿಯಾಗಿ ಇರಲಿ. ನೋಡಿ, ನಾನಿಲ್ಲಿ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಈ ರೀತಿ ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಒರೆಸಿ ಇಟ್ಕೊಂಡಿದ್ದೀನಿ. ದೊಡ್ಡದು ಎಲೆ ಬೇಕಾದರೆ ದೊಡ್ಡದು, ಚಿಕ್ಕದು ಬೇಕಾದರೆ ಚಿಕ್ಕದು, ಯಾವ್ದು ಸಹ ತೊಗೊಳ್ಬೋದು. ನೋಡಿ, ನಾನಿಲ್ಲಿ ದೊಡ್ಡದು ಚಿಕ್ಕದು ಎಲ್ಲದನ್ನು ತೊಗೊಂಡಿದ್ದೀನಿ. ಮನೆಯಲ್ಲೇ ಬೆಳೆದಿರುವಂತಹ ಬಸಳೆ ಸೊಪ್ಪು ಇದು. ಬನ್ನಿ ಇವಾಗ ಪೋಡಿಯನ್ನು ಮಾಡೋಣ. ಪೋಡಿ ಮಾಡಲಿಕ್ಕೆ ಕಬ್ಬಿಣದ ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ. ಮೊದಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ನಾವಿಲ್ಲಿ ಯೂಸ್ ಮಾಡೋದು ತೆಂಗಿನ ಎಣ್ಣೆ, ನೀವು ಯಾವ್ದು ಸಹ ಹಾಕ್ಕೋಬೋದು. ಬಸಳೆ ಸೊಪ್ಪನ್ನು ಹಿಟ್ಟಿನಲ್ಲಿ ಈ ರೀತಿ ಚೆನ್ನಾಗಿ ಅದ್ದಿ ಇದನ್ನು ಶಾಲೋ ಫ್ರೈ ಮಾಡೋದು. ಡೀಪ್ ಫ್ರೈ ಮಾಡೋದಾದರೆ ತುಂಬ ಎಣ್ಣೆ ಕುಡಿಯುತ್ತೆ. ಅದ್ರ ಬದಲು ಶಾಲೋ ಫ್ರೈ ಮಾಡಿದ್ರೆ ಎಣ್ಣೆನೂ ಸಹ ತುಂಬ ಕಡಿಮೆನೇ ಸಾಕಾಗುತ್ತೆ. ನೋಡಿ, ಬಸಳೆ ಸೊಪ್ಪಿಗೆ ಹಿಟ್ಟನ್ನು ಹಚ್ಚಿ ನಾನು ಈ ರೀತಿ ಇದನ್ನು ಕಾವಲಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಬೇಗನೆ ಬೇಯುತ್ತೆ. ಬಸಳೆ ಸೊಪ್ಪು ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡತ್ತೆ ಇದು. ಮೇಲಿನಿಂದ ನೀವು ಎಣ್ಣೆ ಬೇಕಿದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು. ತುಂಬ ಕಡಿಮೆ ಎಣ್ಣೆ ಸಾಕಾಗತ್ತೆ ಇದಕ್ಕೆ. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಇದನ್ನು ಇನ್ನೊಂದು ಸೈಡು ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ ಈ ರೀತಿ ಅಂದರೆ ಸೊಪ್ಪಿಗೆ ಹಿಡ್ಕೊಂಡಿರುತ್ತೆ. ತುಂಬ ತೆಳುವಾಗಿಬಿಟ್ರೆ ಅದಷ್ಟು ಚೆನ್ನಾಗಿರೋದಿಲ್ಲ.
ಬಿಸಿ ಬಿಸಿಯಾಗಿ ಟೀ ಜೊತೆ ಕಾಫಿ ಜೊತೆ ಎಲ್ಲ ಸಂಜೆ ಟೈಮ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇದೇ ರೀತಿ ನೀವು ಹೀರೆಕಾಯಿನಲ್ಲೂ ಸಹ ಇದನ್ನು ಟ್ರೈ ಮಾಡಿ ನೋಡ್ಬೋದು. ನೋಡಿ ನಾನಿಲ್ಲಿ ದೊಡ್ಡಪತ್ರೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಾಂಬಾರ್ ಸೊಪ್ಪು, ಸಾಂಬಾರ್ ಬಳ್ಳಿ ಸೊಪ್ಪು ಅಂತೆಲ್ಲ ಹೇಳಿ ಕರೀತಾರೆ ಇದನ್ನು. ದೊಡ್ಡಪತ್ರೆ ಸೊಪ್ಪನ್ನು ಸಹ ಸೇಮ್ ಇದೇ ಥರ ಚೆನ್ನಾಗಿ ವಾಶ್ ಮಾಡಿ ಇದೇ ಹಿಟ್ಟಿನಲ್ಲಿ ಅದ್ದಿ ಎರಡೂ ಕಡೆ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇದು ಸಹ ತುಂಬಾ ರುಚಿಯಾಗಿರುತ್ತೆ. ಇದರಲ್ಲೂ ಸಹ ಒಂದು ಯುನೀಕ್ ಆಗಿರುವಂತಹ ಫ್ಲೇವರ್ ಇರುತ್ತೆ. ಅಲ್ಲದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಶೀತ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಕಡೆ ಇದನ್ನು ಬೇಯಿಸ್ಕೊಳ್ಳಿ. ಮನೆಯಲ್ಲಿ ದೊಡ್ಡಪತ್ರೆ ಸೊಪ್ಪಿದ್ರೆ ನೀವು ಇದರಲ್ಲೂ ಸಹ ಇದನ್ನು ಮಾಡ್ಬೋದು. ದೊಡ್ಡಪತ್ರೆ ಸೊಪ್ಪಿನ ಪುಡಿ ಸಹ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ದೊಡ್ಡಪತ್ರೆ ಸೊಪ್ಪಿನಲ್ಲೂ ಪುಡಿಯನ್ನು ಹೇಗೆ ಮಾಡೋದು ಅಂತ. ಒಂಥರ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ. ಈಗಿನ ಕಾಲದ ಮಕ್ಕಳಿಗೆ ಬೇರೆ ಬೇರೆ ಥರ ಸ್ನ್ಯಾಕ್ಸ್ನೆಲ್ಲ ನಾವು ಕೊಡೋದಕ್ಕಿಂತ ಈ ರೀತಿ ಸ್ನ್ಯಾಕ್ಸ್ನೆಲ್ಲ ಸಂಜೆ ಹೊತ್ತು ಮಾಡಿಕೊಡಿ. ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿದೆ ಅಂತ. ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ. ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ರುಚಿಯಾಗಿರುವಂತಹ ಬಸಳೆ ಸೊಪ್ಪು ಮತ್ತು ದೊಡ್ಡಪತ್ರೆ ಸೊಪ್ಪಿನ ಪುಡಿ ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.